ನಿನ್ನೆ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಆಹಾರ ನಿರೀಕ್ಷಕರು ಶಿವಪ್ಪ ವನಹಳ್ಳಿ ಅನ್ನುವಂಥವ್ರು ಒಂದು ಫಿರ್ಯಾದನ್ನ ಕೊಟ್ಟಿದ್ದಾರೆ. ಆ ಫಿರ್ಯಾದಲ್ಲಿ ನಮ್ಮ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ಸರ್ಹದ್ನಲ್ಲಿರುವಂತಹ ಕಾರವಾರ ರೋಡ್ ಹತ್ತಿರದ ಕೆಂಕೇರಿ ಅನ್ನುವಂತ ಒಂದು ಜಾಗದಲ್ಲಿ ಸುಮಾರು 409 ಯಾವುದೇ ಪರವಾನಗಿ ಇಲ್ದಿರುವಂತಹ ಅನಧಿಕೃತ ಖಾಲಿ ಗ್ಯಾಸ್ ಸಿಲಿಂಡರ್ಗಳನ್ನ ಸಂಗ್ರಹ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಮತ್ತೆ ನಾನು ಕೂಡ ಈಗ ಸ್ಪಾಟ್ ನೋಡ್ತಾ ಇದ್ದೇನೆ. ಯಾವ ಕಾರಣಗಳಿಂದ ಇಲ್ಲಿ ಅನಧಿಕೃತವಾಗಿ ಇಲ್ಲಿ ಸಂಗ್ರಹ ಮಾಡಿದ್ರು, ಮತ್ತೆ ಯಾವ ರೀತಿ ಚಟುವಟಿಕೆ ಇಲ್ಲಿ ನಡೀತಾ ಇತ್ತು, ಯಾಕಾಗಿ ಅನ್ನೋದನ್ನ ನಮ್ಮ ಸನ್ನಿಕೆಯಲ್ಲಿ ಹೊರತರಲ್ಲ ಕೆಲಸ ಸರ್. ಅಂದ್ರೆ ರಿಪೀಟಿಂಗ್ ಮಾಡ್ತಾ ಆರೋಪ ಅಲ್ಲ, ನನಗೆ ನಿನ್ನೆ ರಾತ್ರಿ ಅಷ್ಟೇ ಗೊತ್ತಾಯ್ತು ಈ ತರ ಆಹಾರ ನಿರೀಕ್ಷಕರು ಬಂದು ರೇಡ್ ಮಾಡಿದ್ದಾರೆ ಅನ್ನೋದು. ಅದು ಯಾವುದೇ ಲೋಪದೋಷಗಳು ಇಲ್ಲದ ರೀತಿಯಲ್ಲಿ ಲೀಗಲ್ ಒಪಿನಿಯನ್ ತಗೊಂಡು FIR ಮಾಡ್ಕೊಳ್ಳಿ, ಕಂಪ್ಲೇಂಟ್ ಕರೆಕ್ಟ್ ಆಗಿ ತಗೊಳ್ಳಿ ಅಂತ ಅಷ್ಟೇ ಸೂಚನೆ ಕೊಟ್ಟಿದ್ದೇನೆ. ಅದ್ರಲ್ಲಿ ಒಪ್ಪಂದ ಈಗಾಗಲೇ ವರ್ಷಕ್ಕೆ ತಗೊಂಡಿದ್ದಾರೆ. ರಾಜಸಾಬ್ ಅನ್ನುವಂಥ ವ್ಯಕ್ತಿ, ಅವನು ಆರೋಪಿ ಅನ್ನುವಂಥದ್ದು ನಮ್ಮ ಇದರಲ್ಲಿದೆ ಕಂಪ್ಲೇಂಟ್ ಅಲ್ಲಿ, ಅವ್ನು ವರ್ಷಕ್ಕೆ ತಗೊಂಡಿದ್ದಾರೆ. ಇನ್ನೊಬ್ಬ ಆರೋಪಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವನು ಪರಾರಿ ಆಗಿದ್ದಾರೆ. ನಾನು ಸ್ಥಳಕ್ಕೆ ಭೇಟಿ ನೀಡಿ ಯಾವ ರೀತಿ ಚಟುವಟಿಕೆಯಲ್ಲಿ ನಡೀತಾ ಇತ್ತು, ಮತ್ತೆ ಯಾವ ಕಾರಣಕ್ಕೆ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಖಾಲಿ ಸಿಲಿಂಡರ್ಗಳನ್ನ ಸಂಗ್ರಹ ಮಾಡಿ ತನಿಖೆಯಲ್ಲಿ ಹೊರತರ ಕೆಲಸ ಮಾಡಿದೆ.